ಮಂಗಳೂರು ನಿಕಟಪೂರ್ವ ಕಮಿಷನರ್ ವಿರುದ್ಧ ಪರಂಖೆ ಪತ್ರ. ಹಿಂದಿನ ಕಮಿಷನರ್ ಎಸ್ಪಿ ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಖಾದರ್ ಪತ್ರ. ಮಂಗಳೂರು ನಿಕಟಪೂರ್ವ ಕಮಿಷನರ್ ವಿರುದ್ಧ ಪರಂಖೆ ಪತ್ರ. ಹಿಂದಿನ ಕಮಿಷನರ್ ಎಸ್ಪಿ ತನಿಖೆಗೆ ಒಳಪಡಿಸಿ ಎಂದು ಖಾದರ್ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿದೆ. ಕೋಮು ದ್ವೇಷ ಬಿತ್ತುತ್ತಿರುವಂತಹ ಅವರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಿಂದಿನ ಎಸ್ಪಿ ಕಮಿಷನರ್ ಜೊತೆಗೆ ನಾನು ಈ ಹಿಂದೆಯೇ ಮಾತನಾಡಿದ್ದೆ, ಪ್ರಚೋದನಾಕಾರಿ ಭಾಷಣಗಳು ಹೆಚ್ಚಾಗ್ತಾ ಇದೆ, ನಿಯಂತ್ರಣ ಮಾಡಿ ಅಂತ ಹೇಳಿ ಸೂಚಿಸಿದ್ದೆ. ಆದರೆ ಹಿಂದಿನ ಕಮಿಷನರ್ ಮತ್ತು ಎಸ್ಪಿ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಅಹಿತಕರ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರನ್ನು ತನಿಖೆಗೆ ಒಳಪಡಿಸಬೇಕು. ಹಜ್ ಯಾತ್ರೆ ಮುಗಿಸಿ ಬಂದಂತಹ ಮೊದಲ ದಿನವೇ ಪರಂಗೆ ಸ್ಪೀಕರ್ ಖಾದರ್ ಪತ್ರವನ್ನ ಬರೆದಿದ್ದಾರೆ. ಮಂಗಳೂರಿನಲ್ಲಿ ಕೋಮು ಗಲಾಟೆ ಜಾಸ್ತಿ ಆಗ್ತಾ ಇದೆ, ಸರಣಿ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ತಲೆ ಕೆಡಿಸ್ಕೊಂಡು ಕೂತಿದೆ. ಒಬ್ಬಲ್ಲ ಆದ್ಮೇಲೆ ಒಬ್ಬ, ಒಂದು ತಿಂಗಳ ಗ್ಯಾಪ್ನಲ್ಲಿ ಮತ್ತೊಬ್ಬ ಸಾವನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಸಲ ಹಿಂದೂಗಳನ್ನ ಕುಚ್ಚಿ ಸಾಯಿಸಿದ್ರೆ ಇನ್ನೊಂದು ಕಡೆ ಮುಸ್ಲಿಮರನ್ನ ಕುಚ್ಚಿ ಸಾಯಿಸ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಖಾದರ್ ಪತ್ರವನ್ನ ಬರೆದಿದ್ದಾರೆ ಪರಮೇಶ್ವರ್ ಅವರಿಗೆ. ಮಂಗಳೂರು ನಿಕಟಪೂರ್ವ ಕಮಿಷನರ್ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದೇನ್ ನಡೀತಾ ಇದೆ, ಮಂಗಳೂರಿನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ಗವರ್ಮೆಂಟೇ ಇರೋದು, ಕಾಂಗ್ರೆಸ್ಸೇ ಉತ್ತರವನ್ನು ಕೊಡಬೇಕು, ಏನ್ ನಡೀತಾ ಇದೆ ಅದು ಅಂತ. ಹಿಂದಿನ ಕಮಿಷನರ್ ಎಸ್ಪಿ ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಖಾದರ್ ಪತ್ರವನ್ನ ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿದೆ. ಇವಾಗ ಗೊತ್ತಾಯ್ತಾ, ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯವಸ್ಥೆಗಳು ಹಾಳಾಗಿದೆ ಎನ್ನುವಂಥದ್ದು ಈ ಹಿಂದೆ ಏನು ಗೊತ್ತಾಗ್ತಾ ಇರಲಿಲ್ವಾ? ಕೋಮು ದ್ವೇಷ ಬಿತ್ತಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಚೋದನಾಕಾರಿ ಭಾಷಣಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಖಾದರ್ ಅವರು ಪರಮೇಶ್ವರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇಷ್ಟು ವರ್ಷ 2-3 ವರ್ಷದ ಒಳಗೆ ಯಾರೂ ಕೂಡ ಪ್ರಚೋದನಾಕಾರಿ ಭಾಷಣಗಳನ್ನ ಮಾಡಿದ್ದಾರೋ ಅವರ ಮೇಲೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬಹುದಿತ್ತು. ಈಗ ಯಾಕೆ ಶುರು ಮಾಡ್ಕೊಂಡಿದ್ದೀರಾ? ಹಿಂದಿನ ಎಸ್ಪಿ ಕಮಿಷನರ್ ಜೊತೆಗೆ ನಾನು ಈ ಹಿಂದೆಯೇ ಮಾತನಾಡಿದ್ದೆ, ಪ್ರಚೋದನಾಕಾರಿ ಭಾಷಣಗಳು ಹೆಚ್ಚಾಗ್ತಾ ಇದೆ, ನಿಯಂತ್ರಣ ಮಾಡಿ ಅಂತ ಸೂಚಿಸಿದ್ದೆ. ಹೌದು, ಪ್ರಚೋದನಾಕಾರಿಗಳ ಭಾಷಣಗಳು ಹೆಚ್ಚಾಗ್ತಾ ಇದೆ, ಎಲ್ಲಾ ಕಡೆಯಲ್ಲೂ ಜಾಸ್ತಿ ಆಗ್ತಾ ಇದೆ. ಒಂದೇ ಒಂದು ಧರ್ಮಕ್ಕೆ ಅದು ಸೀಮಿತ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲಾ ಧರ್ಮದಲ್ಲೂ ಕೂಡ ಪ್ರಚೋದನಾಕಾರಿ ಭಾಷಣಗಳು ಹೆಚ್ಚಾಗ್ತಾ ಇದೆ, ಅದನ್ನ ನಿಯಂತ್ರಣ ಮಾಡಬೇಕು. ಹಿಂದಿನ ಕಮಿಷನರ್ ಮತ್ತು ಎಸ್ಪಿ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು ಅಂತ ಖಾದರ್ ಅವರು ಬರೆದುಕೊಂಡಿದ್ದಾರೆ. ಅಹಿತಕರ ಘಟನೆಗಳು ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಗೆ ಒಳಪಡಿಸಬೇಕು. ಹಜ್ ಯಾತ್ರೆಯನ್ನ ಮುಗಿಸಿ ಬಂದಂತಹ ಮೊದಲ ದಿನವೇ ಪರಮೇಶ್ವರ್ ಅವರಿಗೆ ಸ್ಪೀಕರ್ ಪತ್ರವನ್ನ ಬರೆದಿದ್ದಾರೆ. ಏನೇ ಆದ್ರೂ ವೀಕ್ಷಕರೇ, ಪ್ರಚೋದನಾಕಾರಿ ಭಾಷಣಕಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡದ ಭಾಗದಲ್ಲಿ ಅಂತ ಹೇಳೋದಾದ್ರೆ ಎಲ್ಲಾ ಧರ್ಮದಲ್ಲಿಯೂ ಅದೇ ನಡೀತಾ ಇದೆ. ಯಾವುದೋ ಒಂದು ಧರ್ಮನ ಇಟ್ಕೊಂಡು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಖಾದರ್ ಅವ್ರು ಹೇಳ್ದ ಹಾಗೆ ಒಂದಿಷ್ಟು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬಹುದು ಅಥವಾ ಪ್ರಶ್ನೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ, ಆ ಕೆಲಸವನ್ನು ಮಾಡಬಹುದು.